ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಮ್ಮನ್ನೇ ಏನು ನೋಡಿದ್ವಿ ಅಂದ್ರೆ 3ನೇ ತರಗತಿಯ 1 ಮತ್ತು 2ನೇ ಪಾಠದ ಶಬ್ದಾರ್ಥಗಳನ್ನು ನೋಡ್ಕೊತ ಹೋಗಿದ್ವಿ. ಇವತ್ತು ನಾವು ಪಾಠ 3 ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನೋಡ್ಕೊತ ಹೋಗೋಣಂತ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಪಾಠ 3ನೇ ತರಗತಿಯ ಶಬ್ದಾರ್ಥಗಳು, ಪದಗಳ ಅರ್ಥ ನೋಡ್ರಿ. ರಾಷ್ಟ್ರ ಅಂದ್ರೆ ದೇಶ, ಒಂದು ಸೆಕೆಂಡ್, ದೇಶ. ಸರದಿ ಅಂದ್ರೆ ಅನುಕ್ರಮ ಅಥವಾ ಕ್ಯೂ ಅಂತ ಕರೀತಾರೆ. ಸ್ವಾಭಿಮಾನ ಅಂದ್ರೆ ಆತ್ಮಗೌರವ. ಸ್ಪರ್ಧೆ ಅಂದ್ರೆ ಪೈಪೋಟಿ. ತಳಿರು ಅಂದ್ರೆ ಚಿಗುರು. ಅಭಿಪ್ರಾಯ ಅಂದ್ರೆ ಅನಿಸಿಕೆ. ಧ್ವಜಸ್ತಂಭ ಅಂದ್ರೆ ಬಾವುಟ ಹಾರಿಸುವ ಸ್ತಂಭ, ಬಾವುಟ ಹಾರಿಸುವಂಥ ಸ್ತಂಭ ಅಥವಾ ಕಂಬ. ಭಾವಚಿತ್ರ ಅಂದ್ರೆ ವ್ಯಕ್ತಿಯ ಚಿತ್ರ. ಆಮಂತ್ರಿಸು ಅಂದ್ರೆ ಆಹ್ವಾನಿಸು, ಇನ್ವೈಟ್ ಮಾಡು ಅಂದ್ರೆ. ನೆರೆ ಅಂದ್ರೆ ಒಟ್ಟಾಗು, ಗುಂಪು ಸೇರು. ಮಾರ್ಗದರ್ಶನ ಅಂದ್ರೆ ತಿಳಿ ಹೇಳುವುದು ಅಥವಾ ದಾರಿ ತೋರುವುದು. ನಸುಕು ಅಂದ್ರೆ ಮುಂಜಾನೆ, ಬೆಳಗಿನ ಜಾವ. ಜಯಘೋಷ ಅಂದ್ರೆ ಜಯಕಾರ. ವಿಜೇತರು ಅಂದ್ರೆ ಗೆದ್ದವರು ಅಂಥೇಳಿ ಅರ್ಥ. ಇನ್ನು ನೆಕ್ಸ್ಟ್ ನೋಡ್ರಿ, ಟಿಪ್ಪಣಿ ಅಂತ ಕೊಟ್ಟಾರ ಇಲ್ಲಿ. ಟಿಪ್ಪಣಿ ಒಳಗೆ ಅತಿಥಿ ಅಂದ್ರೆ ಆಹ್ವಾನಿತ ವ್ಯಕ್ತಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳು. ರಾಷ್ಟ್ರ ನಾಯಕರು ಅಂದ್ರೆ ದೇಶ ಸೇವೆ ಮಾಡಿದ ಮಹನೀಯರು ಅಂಥೇಳಿ ಅರ್ಥ ಬರ್ತದೆ. ಪ್ರಭಾತ ಪೇರಿ ಅಂದ್ರೆ ಬೆಳಕಿನ ಜಾವದಲ್ಲಿ ನಡೆಸುವ ಮೆರವಣಿಗೆ. ಸಮವಸ್ತ್ರ ಅಂದ್ರೆ ಒಂದೇ ರೂಪದ ವಸ್ತ್ರ, ಒಂದೇ ರೂಪದ ವಸ್ತು. ಈಗ ನಾವು ನೆಕ್ಸ್ಟ್ ನೋಡೋಣ ಪಾಠ 4 ಕಂದ ಪದ್ಯ. ಕಂದ ಪದ್ಯ ಇದ್ರೊಳಗೆ ನೋಡ್ರಿ, ಕೂಸು ಇದ್ದ ಮನೆಗೆ ಬೀಸಣಿಕಿ ಆತಕ, ಕೂಸು ಕಂದಯ್ಯ ಒಳಹೊರಗ, ಕೂಸು ಕಂದಯ್ಯ ಒಳಹೊರಗ ಆಡಿದರ ಬೀಸಣಿಕೆಯ ಗಾಳಿ ಸುಳಿದಾವ. ಸೊ ಇದೊಂದು ಕಂದ ಪದ್ಯ ಅದ ರೀ. ಈ ಪದ್ಯದ ಅರ್ಥಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಪದಗಳ ಅರ್ಥ. ಕುಡಿ ಅಂದ್ರೆ ಚಿಗುರು. ಅಲಗು ಅಂದ್ರೆ ಕತ್ತಿಯ ಅಂಚು. ಎಸಳು ಅಂದ್ರೆ ಹೂವಿನ ದಳ. ಕಿರಿಕಿರಿ ಅಂದ್ರೆ ಕಾಟ. ಬಂಗಾರ ಅಂದ್ರೆ ಚಿನ್ನ. ಚಂಜೀಯ ಅಂದ್ರೆ ಸಂಜೀಯ. ಚಂಜಿಕ್ ಹತ್ತಿರ್ತಾರ ಅಂದ್ರೆ ಸಂಜೆಯ ಅಂತೇಳಿ ಅದರ ಅರ್ಥ. ಸಂಜೆ ಅಂದ್ರೆ ಸಾಯಂಕಾಲ. ಬೀಸಣಿಕೆ ಅಂದ್ರೆ ಏನ್ರಿ? ಗಾಳಿ ಬೀಸಿಕೊಳ್ಳುವ ಬಳಸುವ ಸಾಧನ. ಗಾಳಿ ಬೀಸ್ಕೊಳ್ಳೋಕೆ ಬಳಸ್ಕೊಳ್ಳುವಂಥ ಸಾಧನಕ್ಕೆ ಬೀಸಣಿಕೆ ಅಂತೇಳಿ ಕರೀತಾರೆ. ಇನ್ನು ಹವಳ ಒಂದು ಜಾತಿಯ ಕೆಂಪು ಬಣ್ಣದ ಮಣಿ, ನವರತ್ನಗಳಲ್ಲಿ ಒಂದು. ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿತ, ವೈಢೂರ್ಯ ಮತ್ತು ಮುತ್ತು ಹವಳ. ಇವುಗಳನ್ನೆಲ್ಲ ಏನಂತ ಕರಿತೀವಿ? ಹವಳಗಳಲ್ಲಿ, ನವರತ್ನಗಳಲ್ಲಿ ಒಂದು. ನವರತ್ನಗಳು ಕೊಟ್ಟರೆ ಕೆಳಗೆ ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಢೂರ್ಯ, ಮುತ್ತು ಹವಳ. ಇವೆಲ್ಲ ಏನ್ರಿ? ನವರತ್ನಗಳು. ಇವೆಲ್ಲ ಇಂಪಾರ್ಟೆಂಟ್ ಅದಾವ, ನೆನಪಿಟ್ಕೋರಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನು ಕೊಟ್ರ ಅಂದ್ರೆ ತಪ್ಪುಗಳನ್ನು ಸರಿಪಡಿಸಿ ಬರೆಯತ್ತ. ಬೀಸಣಿಗೆ ಗಾಳಿ ಸುಳಿದಾವ, ಸುಳಿದವ ಅಲ್ಲ, ಬೀಸಣಿಗೆ ಗಾಳಿ ಸುಳಿದಾವ ಅಂತೇಳಿ ಆಗಬೇಕು. ಕುಡಿ ಹುಬ್ಬು ಬೇವಿನೆಸಳಂಗ, ಕುಡಿ ಹುಬ್ಬು ಆಗಬೇಕು, ಹೊತ್ತು ಬರಬೇಕು. ಚಂದಮನ ತಂದು ನಿಲ್ಲಿಸಂದ ಅಂದ್ರೆ ಚಂದ್ರಮನ ತಂದು ನಿಲ್ಲಿಸಂದ ಅಂಥೇಳಿ ಆಗಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ, ಈ ಸಾಲುಗಳನ್ನು ನಕಲು ಮಾಡು ಅಂದ್ರೆ ಆಡಿ ಬಾ ನನಕಂದ ಅಂಗಾಲ ತೊಳೆದೇನು. ಅದು ಹೆಂಗೈತೆ ಹಂಗೆ ಬರೀದು. ಕಂದ ಪದ್ಯದಲ್ಲಿರೋ ಒತ್ತಕ್ಷರ ಪದಗಳನ್ನು ಬರೀರಿ ಅಂದ್ರೆ ಸ್ವಜಾತಿ ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳು ಅದಾವಲ್ಲ, ಅವುಗಳನ್ನು ನೀವು ಕೂಡಿಸಿ ಅಲ್ಲಿ ಬರಿಬೇಕು. ಇನ್ನು ಇಲ್ಲಿ ಸಮಾನಾರ್ಥಕ ಪದಗಳು. ಬಂಗಾರ ಅಂದ್ರೆ ಚಿನ್ನ. ಮತ್ತು ಇನ್ನೊಂದು ನೋಡ್ರಿ, ಬಂಗಾರ, ಚಿನ್ನ, ಇವೆಲ್ಲ ಲೋಹದ ಹೆಸರುಗಳು. ಇನ್ನು ಕೂಸು ಅಂದ್ರೆ ಮಗು, ಪಾಪು ಅಂತ ಕರಿತೀವಿ. ಇನ್ನು ತಾಯಿ ಅಂದ್ರೆ ಅವ್ವ, ಜನನಿ. ಹೀಗೆಲ್ಲ ಏನು ಬರ್ತಾವ್ರಿ? ಸಮಾನಾರ್ಥಕ ಪದಗಳು ಬರ್ತಾವೆ. ಈ ವಾಕ್ಯಗಳಲ್ಲಿ ಅಡಿಗರಿ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. ನೋಡ್ರಿ, ಕೂಸು ಇದ್ದ ಮನೆಗೆ ಬೀಸಣಿಕಿ ಆತಕ. ಕೂಸು ಇದ್ದ ಮನೆಗೆ ಅಂದ್ರೆ ಮನೆಗಿದ್ರ ಗ್ರಾಂಥಿಕ ರೂಪ ಮನೆಗೆ. ಇನ್ನು ಬಂಗಾರದ ಮಾರಿ ಅಂದ್ರೆ ಮುಖ. ಇದು ಬಂಗಾರದ ಮಾರಿ ಮುಖ.
ಬೀಸಣಿಕೆ ಗಾಳಿ ಸುಳಿದಾವ ಅಂದ್ರೆ ಬೀಸಣಿಕೆ ಗಾಳಿ ಬೀಸಿದಾವ, ಬೀಸಿದಾವ ಅಂಥೇಳಿ ಗ್ರಾಂಥಿಕ ರೂಪ. ಸಂಜೆಯ ಚಂದ್ರಮನ ನಿಲ್ಲಿಸಿಂದ, ಸಂಜೆಯ ಅಂಥೇಳಿ ಇದರ ಗ್ರಾಂಥಿಕ ರೂಪ ಆಗ್ತೈತಿ. ಸೊ ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಹೊಳೆದಂಗ ಅಂತಂದ್ರೆ ಹೊಳೆದ ಹಾಗೆ, ಕುಡಿಹಂಗ ಅಂದ್ರೆ ಕುಡಿಯ ಹಾಗೆ, ಎಸಳಂಗ ಅಂದ್ರೆ ಎಸೆದ ಹಾಗೆ, ನೆನೆದಂಗ ಅಂದ್ರೆ ನೆನೆದ ಹಾಗೆ, ಬಂದಂಗ ಅಂದ್ರೆ ಬಂದ ಹಾಗೆ, ಕುಳಿತಂಗ ಅಂದ್ರೆ ಕುಳಿತ ಹಾಗೆ. ಇವೆಲ್ಲ ಗ್ರಾಂಥಿಕ ರೂಪಗಳು. ಇನ್ನು ನೆಕ್ಸ್ಟ್ ಒಂದು ಪಾಠ 5 ಚಿಗುರು. ಈ ಪಾಠದಲ್ಲಿ ಬರುವಂತಹ ಏನು ಮಾಡೋಣ, ಸ್ವಲ್ಪ ಪದಗಳ ಅರ್ಥಗಳನ್ನು ತಿಳ್ಕೊತ ಹೋಗೋಣತ್ತ. ಇಲ್ಲಿ ಚುಟುಕು ಕೊಟ್ಟಾರ ನೋಡ್ರಿ. ಚಿಕ್ಕ ಮಕ್ಕಳಿಗೆ ಶಶಿ ಬಾನಂಗಳದ ಚೆಂಡು, ವಿಜ್ಞಾನಿಗಳಿಗೆಲ್ಲ ಬರೀ ಕಲ್ಲು ಗುಂಡು. ಜಾನ್ವಿ ನೋಡ್ರಿ, ಇಲ್ಲಿ ಚಿಕ್ಕ ಮಕ್ಕಳಿಗೆ ಶಶಿ ಬಾನಂಗಳದ ಚೆಂಡು ಅಂದ್ರೆ ಸಣ್ಣ ಸಣ್ಣ ಕೂಸುಗಳಿಗೆ ನಾವೆಲ್ಲ ಏನಂತೀವಿ, ಬಾನಂಗಳದ ಚೆಂಡು ಚಂದು ಮುತ್ತೆ ಅಂತ ಆಡಿಸ್ತೀವಿ. ಅದ್ರ ವಿಜ್ಞಾನಿಗಳಿಗೆ ಅದೊಂದು ಕಲ್ಲುಗುಂಡು. ಸುಭಾಷಿತ ನೋಡ್ರಿ, ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನುಡಿಗಟ್ಟುಗಳ ಅರ್ಥ, ಎಳ್ಳಷ್ಟು ಅಂದ್ರೆ ಅತ್ಯಲ್ಪ, ಸ್ವಲ್ಪ. ಕಂಬಿ ಕೀಳು ಅಂದ್ರೆ ಓಡಿ ಹೋಗು ಅಂಥೇಳಿ ಅರ್ಥ. ಇನ್ನು ಚಿಗುರು, ಇದರಲ್ಲಿ ಬರುವಂತಹ ಸಮಾನಾರ್ಥಕ ಪದಗಳು. ಲೇಖನ ಅಂದ್ರೆ ಬರವಣಿಗೆ, ಬರೆಹ. ಪರಿಶೀಲಿಸು ಅಂದ್ರೆ ಸೂಕ್ಷ್ಮವಾಗಿ ಗಮನಿಸು. ಉತ್ತಮ ಅಂದ್ರೆ ಶ್ರೇಷ್ಠ. ಪ್ರಕಟಿಸು ಅಂದ್ರೆ ಗ್ರಂಥ, ಲೇಖನ ಮುಂತಾದವುಗಳನ್ನು ಪ್ರಕಾಶಕ್ಕೆ ತರುವುದು. ಕುತೂಹಲ ಅಂದ್ರೆ ಅಚ್ಚರಿ. ಸರಾಗವಾಗಿ ಅಂದ್ರೆ ಸುಲಭ. ಚರ್ಚೆ ಅಂದ್ರೆ ಪರ್ಯಾಲೋಚನೆ. ಸಲಹೆ ಅಂದ್ರೆ ಸೂಚನೆ. ಸುಭಾಷಿತ ಅಂದ್ರೆ ಒಳ್ಳೆಯ ಮಾತು ಅಥವಾ ನೀತಿ ವಾಕ್ಯ ಅಂತ ಹೇಳಿ ಇದರ ಅರ್ಥ. ಇನ್ನು ನೆಕ್ಸ್ಟ್ ಟಿಪ್ಪಣಿ ನೋಡ್ರಿ. ಸಂಪಾದಕ ಮಂಡಳಿ ಅಂದ್ರೆ ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ತಂಡ. ಅಂದ್ರೆ ಪೇಪರ್ ಒಳಗೆ ನ್ಯೂಸ್ ಬಿಡ್ತಿರ್ತಾರಲ್ಲ, ಸುದ್ದಿ ಕರೆಕ್ಟ್ ಐತೋ ಇಲ್ಲೋ ಅದನ್ನು ಪರಿಷ್ಕರಣೆ ಮಾಡೋದು, ಅಂದ್ರೆ ಅದ್ರ ಕರೆಕ್ಟಾಗಿ ಐತೋ ಇಲ್ಲೋ ತಿಳ್ಕೊಂಡು ಅದನ್ನು ಪ್ರಿಂಟ್ ಹಾಕ್ಸೋದು. ಶಾಲಾ ಪತ್ರಿಕೆ ಅಂದ್ರೆ ಶಾಲೆಯಿಂದ ಹೊರತರುವ ಪತ್ರಿಕೆ. ಸ್ವರಚಿತ ಅಂದ್ರೆ ತಾನೇ ರಚಿಸಿದ. ನಗೆಹನಿ ಅಂದ್ರೆ ನಗುವನ್ನುಂಟು ಮಾಡುವ ಚುಟುಕಾದ ಮಾತು ಮತ್ತು ಬರೆಹ. ಚುಟುಕು ಅಂದ್ರೆ ಅಂಕದಿಂದ ಕೂಡಿದ ಚಿಕ್ಕ ಪದ್ಯ. ಅಣಕದಿಂದ ಕೂಡಿದ ಚಿಕ್ಕ ಪದ್ಯ. ಕಪ್ಪು ಹಲಗೆ ಅಂದ್ರೆ ಬರೆಯುವುದಕ್ಕೆ ಕಪ್ಪು ಬಣ್ಣ ಹಚ್ಚಿರುವ ಗೋಡೆಯ ಭಾಗ ಅಥವಾ ಹಲಗೆ ಅಂತೇಳಿ ಕರೀತಾರೆ. ಇಲ್ಲಿ ನೋಡ್ರಿ, ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಹೌದು. ಹುಡುಗ ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ. ಹುಡುಗನು ಬ್ರಷ್ ಮಾಡುತ್ತಿದ್ದಾನೆ. ಇದು ಹೇಳ್ರಿ ನೋಡೋಣ. ಮೂರನೇದು, ಎಲ್ಲರೂ ಚಾಲಕರು ಬಸ್ಸನ್ನು ಹತ್ತುತ್ತಿದ್ದಾರೆ. ಹುಡುಗಿಯು ಹಗ್ಗದಾಟವನ್ನು ಆಡುತ್ತಿದ್ದಾಳೆ. ಮೊಲವು ಹುಲ್ಲನ್ನು ತಿನ್ನುತ್ತಿದೆ. ಸೊ ಇವೆಲ್ಲ ಇದು ಇಲ್ಲಿ ನೋಡ್ರಿ ಗಾದೆ ಮಾತುಗಳು ಅದಾವ. ಇವಂತೂ ಭಾಳ ಇಂಪಾರ್ಟೆಂಟ್ ರೀ. ಇವೆಲ್ಲ ಎಕ್ಸಾಮ್ಗೂ ಕೇಳ್ತಿರ್ತಾರ. ಇಲ್ಲಿ ನೋಡ್ರಿ, ಆಪತ್ತಿಗಾದವನೇ ನೆಂಟ, ಅತಿ ಆಸೆ ಗತಿಗೇಡು, ಮಾತು ಬೆಳ್ಳಿ ಮೌನ ಬಂಗಾರ, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣಗೊಳಿಸು. ಇಲ್ಲಿ ನೋಡ್ರಿ, ಇಲ್ಲಿ ಮಾಡಿದ್ದುಣ್ಣು ಮಹಾರಾಯ. ಎತ್ತು ಏರಿಗೆ ಏಳಿದರೆ ಕೋಣ ನೀರಿಗೆ ಇಳಿಯುತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ. ಶಕ್ತಿಗಿಂತ ಯುಕ್ತಿ ಮೇಲು. ಸೊ ಇವು ಗಾದೆ ಮಾತುಗಳು ಭಾಳ ಇಂಪಾರ್ಟೆಂಟ್ ಅದಾವ, ನೀವು ನೆನ್ಪಿಟ್ಕೋರಿ. ಈ ಪದಗಳ ಸರಿಯಾದ ರೂಪವನ್ನು ಬರೆ. ಕುತೂಹಲ, ಇದು ಕುತೂಹಲ ಅದಲ್ಲ, ಇದು ಈ ಕುತೂಹಲ ಬರೀಬೇಕು. ಈ ಕುತೂಹಲ. ಜಾಲಪಾತ ಅಲ್ಲ, ಜ ಬೇಕು, ಜಲಪಾತ. ಇದು ಶಿಕ್ಷಕ ಅಲ್ಲ, ಶಿಕ್ಷಕ.
ನಿಡುಕಟ್ಟು ಅಲ್ಲ, ನುಡಿಗಟ್ಟು. ನಡುಕಟ್ಟು, ನಡುಕಟ್ಟು. ನಿಮಗೆ ತಿಳಿದ್ರೆ ಗಾದೆ ಎಂದರೆ ನಾಣ್ಣುಡಿ ಅಂತೇಳಿ ಅರ್ಥ. ಸೊ ಇವತ್ತಿಗೆ ಇಷ್ಟು ಸಾಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎಲ್ಲ ಪಾಠದ ಪದಗಳ ಅರ್ಥಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.